ಮನೆಯ ಮುಂದೆ ಐಷಾರಾಮಿ ಬೈಕ್ ನಿಲ್ಲಿಸುವ ಮುನ್ನ ಎಚ್ಚರ ಎಚ್ಚರ. ಯಾಕೆಂದ್ರೆ ರಾಜಾರೋಷವಾಗಿ ಬರ್ತಾನೆ, ತನ್ನದೇ ಆದ ಸ್ಟೈಲ್ನಲ್ಲಿ ಬೈಕನ್ನು ಕಳ್ಳತನ ಮಾಡಿಕೊಂಡು ಪರಾರಿ ಆಗ್ತಾನೆ. ಇದು ಬೈಕ್ ಕಳ್ಳತನದ ಕಹಾನಿ. ಇದು ತನ್ನದೇ ಬೈಕ್ ಅನ್ನೋ ರೀತಿಯಲ್ಲಿ ತೆಗೆದುಕೊಂಡು ಹೋಗ್ಬಿಡ್ತಾನೆ. ಅಪಾರ್ಟ್ಮೆಂಟ್ನ ಪಾರ್ಕಿಂಗ್ನಲ್ಲಿದ್ರೂ ಬಿಡಲ್ಲ, ಎಲ್ಲಿದ್ರೂ ಬಿಡಲ್ಲ. ರಾಜಧಾನಿ ಬೆಂಗಳೂರಿನಲ್ಲಿ ಹೆಚ್ಚಾಗ್ತಾ ಇದೆ ಬೈಕ್ ಕಳ್ಳರ ಹಾವಳಿ. ಅಪಾರ್ಟ್ಮೆಂಟ್ನ ಪಾರ್ಕಿಂಗ್ನಲ್ಲಿ ನಾನು ನಿಲ್ಲಿಸ್ಬಿಟ್ಟಿದ್ದೀನಿ, ಗೇಟ್ ಹಾಕ್ಬಿಟ್ಟಿದ್ದೀನಿ, ಭಾಳ ಅಸೇಫ್ ಆಗಿದೆ ಅಂತ ನೀವು ಅಂದ್ಕೊಂಡಿದ್ರೆ ಖಂಡಿತವಾಗೂ ಇಲ್ಲ. ಬೆಳ್ಳಂಬೆಳಿಗ್ಗೆ KTM ಬೈಕ್ ಕದ್ದೊಯ್ದಿದ್ದಾನೆ ಕಿತ್ತನ ಖದೀಮ. ಬೆಂಗಳೂರಿನ ಹೆಣ್ಣೂರಿನ ಸಾಯಿ ಗೋವಿಂದ್ ಅಪಾರ್ಟ್ಮೆಂಟ್ನಲ್ಲಿ ನಡೆದಿರುವಂಥ ಘಟನೆ ಇದು. ಡ್ಯೂಪ್ಲಿಕೇಟ್ ಕೀ ತಂದು ಬೈಕ್ ಸ್ಟಾರ್ಟ್ ಮಾಡಿ ಕೊಂಡೊಯ್ದಿದ್ದಾನೆ. ಬೈಕ್ ಕಳ್ಳತನದ ವಿಡಿಯೋ CCTVಯಲ್ಲಿ ಸೆರೆಯಾಗಿದೆ, ನೋಡ್ತಾ ಇದ್ದೀರಿ. ಇದೊಂದು ಅಪಾರ್ಟ್ಮೆಂಟ್ನಲ್ಲಿ ಪಾರ್ಕಿಂಗ್ನಲ್ಲಿ ನಿಲ್ಲಿಸಿದ್ದಂಥ ಗಾಡಿ ಇದು. ಬಂದ, ಹೆಲ್ಮೆಟ್ ಹಾಕೊಂಡ, ಡ್ಯೂಪ್ಲಿಕೇಟ್ ಕೀಯಿಂದ ಆನ್ ಮಾಡ್ದ. ಯಾರಿಗೂ ಸಂಶಯ ಬರದ ರೀತಿಯಲ್ಲಿ ಅಲ್ಲಿಂದ ಎಸ್ಕೇಪ್ ಆದ. ಯಾರಿಗೂ ಗೊತ್ತೇ ಆಗಲ್ಲ. ಯಾಕೆಂತ ಹೇಳಿದ್ರೆ ಕೀ ಇದೆ, ನೇರವಾಗಿ ಬಂದು ಆನ್ ಮಾಡ್ತಾನೆ ಅಂತ ಹೇಳಿದ್ರೆ ಅವನು ಕಳ್ಳ ಅಂತ ಡೌಟ್ ಬರಲಿಕ್ಕೆ ಚಾನ್ಸೇ ಇಲ್ಲ. ಅವನು ಕೀ ಇಲ್ಲದೆ ಒದ್ದಾಡಿ, ಕೀ ಇಲ್ಲದೆ ಅದನ್ನು ಆನ್ ಮಾಡಲಿಕ್ಕೆ ಅಥವಾ ತಳ್ಕೊಂಡು ಹೋಗಲಿಕ್ಕೆ, ಎತ್ತಾಕೊಂಡು ಹೋಗಲಿಕ್ಕೆ ಅವನು ಪ್ರಯತ್ನ ಪಟ್ಟಿದ್ರೆ ಅವನು ಕಳ್ಳ ಅಂತ ಡೌಟ್ ಬರ್ತಿತ್ತು. ವೆರಿ ನ್ಯಾಚುರಲ್ ಆಗಿ ತಂದೆ ಗಾಡಿ ಅನ್ನುವ ರೀತಿಯಲ್ಲಿ ಬಂದು ಹೆಲ್ಮೆಟ್ ಹಾಕೊಂಡು ಗಾಡಿಯನ್ನು ತಗೊಂಡೋಗಿದ್ದಾನೆ. ಇದು ಹಾಗಾದರೆ ಬೈಕನ್ನು ಮೊದಲೇ ನೋಡ್ಕೊಂಡಿದ್ದ. ಆ ಬೈಕ್ ಕೀ ಆತನಿಗೆ ಡ್ಯೂಪ್ಲಿಕೇಟ್ ಮಾಡಲಿಕ್ಕೆ ಯಾವ ರೀತಿ ಅನುಕೂಲ ಆಗಿತ್ತು, ಮೊದಲೇ ಕೀಯನ್ನು ಮಾಡಿಟ್ಕೊಂಡಿದ್ದ. ಈ ಬೈಕ್ ಓನರ್ನ ಟ್ರ್ಯಾಕ್ ಮಾಡಿದ್ದ. ಇದೆಲ್ಲವೂ ಕೂಡ ತನಿಖೆಯ ನಂತರ ಗೊತ್ತಾಗುತ್ತೆ. ಸದ್ಯ ಪೊಲೀಸರು ಆತನ ಹುಡುಕಾಟದಲ್ಲಿದ್ದಾರೆ.